ಕರಿಬಸಪ್ಪ. ಇನ್ನೋಸೆಂಟ್ ಅನ್ಸುತ್ತೆ ಮೇಡಮ್. ಓಕೆ, ಅಮಿತ್. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು ಆಕ್ಚುಲಿ. ಕರಿಬಸಪ್ಪ ಸರ್ ಒಂದ್ ಟೈಮಲ್ಲಿ ನಾವೆಲ್ಲ ತುಂಬಾ ಅಡ್ಮೈರ್ ಮಾಡಿ ನೋಡ್ತಿದ್ದಂತ ವ್ಯಕ್ತಿ. ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಜೊತೆ ಎಲ್ಲ ಅವರು ಕಾಂಪಿಟೇಷನ್ಸ್ ಮಾಡಿ ಅವ್ರ ಜೊತೆ ಎಲ್ಲ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ರಘು ಸರ್ ಎಲ್ಲ ಸ್ಟೇಜ್ ಕೆಳಗೆ ನಿಂತ್ಕೊಂಡವ್ರ ನೋಡಿರೋದು. ಹಿ ಇಸ್ ವೆರಿ ಇನ್ನೋಸೆಂಟ್. ಅದನ್ನ ಒಳ್ಳೆ ರೀತಿ ಪೋಟ್ರೆ ಮಾಡ್ತಾರೆ, ಕೆಟ್ಟದೇನು ಮಾಡ್ತಿಲ್ಲ ಅವರು. ಬಟ್ ಆದ್ರೆ ಇನ್ ಸ್ವಲ್ಪ ಮಾತಾಡೋದ್ ಕಲ್ತ್ರೆ ಎಲ್ಲೋ ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ಇವನ್ ಐ ಲವ್ ಹಿಮ್. ಅವ್ರು ತೀರಾ ಇನ್ನೋಸೆಂಟ್ ಆಗೋದು ಬೇಡ ಅನ್ನೋದು ಜೀವನದಲ್ಲೂ. ಆರ್.ಜೆ. ಅಮಿತ್. ನಾನು ಅವ್ರನ್ನ ಜಾಸ್ತಿ ನೋಡಿಲ್ಲ ಮೇಡಮ್, ಆದ್ರೆ ಲೆಟ್ ಮಿ ನಾಟ್ ಕಮೆಂಟ್. ಓಕೆ, ಕಾಕ್ರೋಚ್ ಸುದೀಪ್. ಡಾರ್ಲಿಂಗ್. ಕಾವ್ಯ. ಫೈಟರ್. ನಾನ್ ನೋಡಿದ್ ಒಂದ್ ವಾರದಲ್ಲಿ, ಒಂದ್ ವಾರ ಫೈಟರ್. ಗಿಲ್ಲಿ. ಸ್ನೇಹಿತ. ಜಾನ್ವಿ. ಸ್ವೀಟ್ ಹಾರ್ಟ್. ಓಕೆ, ಅಶ್ವಿನಿ ಗೌಡ. ದುರಹಂಕಾರದ ಪರಮಾವಧಿ. ಅಶ್ವಿನಿ ಎಸ್.ಎನ್. ಅದ್ಯಾರು? ಬಹುಶಃ ನೀವು ನೋಡಿರ್ಲಿಲ್ಲ ಅಂತ ಕಾಣತ್ತೆ. ಅವ್ರು ಸ್ಟಾರ್ಟಿಂಗ್ 2 weeks 3 weeks ಅಲ್ಲೇ ಹೊರಗಡೆ ಬಂದ್ರು. ಮುದ್ದು ಲಕ್ಷ್ಮಿ ಅಂತ ಸೀರಿಯಲ್ ಮಾಡ್ತಿದ್ರು ಧ್ರುವಂತ್ ಅವ್ರ ಜೊತೆಗೇನೆ. ಅಭಿಷೇಕ್ ಇಸ್ ಸ್ವೀಟ್ ಹಾರ್ಟ್.